ಇನ್ನು ಲಕ್ಕುಂಡಿಯಲ್ಲಿ ಮುಂದುವರಿತಾ ಇದೆ ಉತ್ಖನನ ಕಾರ್ಯ. 3ನೇ ದಿನಕ್ಕೆ ಇವತ್ತು ಆ ಕಾರ್ಯ ಬಂದು ನಿಂತಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. 3ನೇ ದಿನ ಇವತ್ತು ಉತ್ಖನನ ಕಾರ್ಯ ಆಗ್ತಿದೆ. ಉತ್ಖನನ ಜಾಗದ ಪಕ್ಕದಲ್ಲಿ ಚಿಕ್ಕ ಶಿವಲಿಂಗ ಕೂಡ ಪತ್ತೆಯಾಗಿದೆ. ಐತಿಹಾಸಿಕ ಗ್ರಾಮ ಬೇರೆ ಅದು. ಕೋಟೆಯ ಗೋಡೆಯಲ್ಲಿ ಪುರಾತನ ಕಾಲದ ಶಿವಲಿಂಗ ಸಿಕ್ಕಿದೆ. ವೀರಭದ್ರೇಶ್ವರ ದೇವಾಲಯ ಪಕ್ಕದ ಕೋಟೆಯ ಗೋಡೆಯಲ್ಲಿ ಸಿಕ್ಕಿರೋದು. ಲಕ್ಕುಂಡಿ ಗ್ರಾಮದ ಜನರ ಕಣ್ಣಿಗೆ ಶಿವಲಿಂಗ ಪ್ರತ್ಯಕ್ಷ ಆಗಿದೆ ಉತ್ಖನನ ಕಾರ್ಯ ಮಾಡುವಾಗ. ಈಗ ಯಾವ ಕಾಲದ್ದು, ಯಾವ ರಾಜಮನೆತನ ಸಂದರ್ಭದಲ್ಲಿ ಇದು ಸಿಕ್ಕಿದೆ ಅನ್ನೋದು ಇನ್ನೂ ಕೂಡ ಖಚಿತ ಆಗಿಲ್ಲ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಇನ್ನೇನು ಖಚಿತಪಡಿಸಬೇಕು. ಹಾಗಾಗಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಜನರು ಬಹಳ ಆಶ್ಚರ್ಯವಾಗಿದ್ದಾರೆ. ನೋಡಿ, ಇತ್ತೀಚೆಗಷ್ಟೇ ಲಕ್ಕುಂಡಿಯ ಗ್ರಾಮದಲ್ಲಿ ಮನೆಯೊಂದರಲ್ಲಿ ಒಂದಿಷ್ಟು ಚಿನ್ನಾಭರಣಗಳು ಸಿಕ್ಕಿತ್ತು. ಸುಮಾರು 400ಕ್ಕೂ ಹೆಚ್ಚು ಗ್ರಾಮ್ಗಳಿತ್ತು. ಪುರಾತನ ಕಾಲದ್ದು ನಿಧಿ ಅನ್ನೋದಾಗಿ ಅದನ್ನ ಕನ್ಸಿಡರ್ ಮಾಡಲಾಯಿತು. ನಂತರದಲ್ಲಿ ಅದೇ ಸ್ಥಳದಲ್ಲಿ, ಲಕ್ಕುಂಡಿ ಅದೇ ಜಾಗದಲ್ಲಿ ಇನ್ನಷ್ಟು ಉತ್ಖನನ ಕಾರ್ಯವನ್ನು ನಾವು ಮಾಡಬೇಕು ಅನ್ನೋದಾಗಿ ಕಾರ್ಯಗತರಾದಂಥ ಅಧಿಕಾರಿಗಳಿಗೆ, ಪುರಾತತ್ವ ಇಲಾಖೆಯ ಅಧಿಕಾರಿಗಳಿಗೆ ಅದೇ ಜಾಗದಲ್ಲೇ ಒಂದು ಚಿಕ್ಕ ಶಿವಲಿಂಗ ಪತ್ತೆಯಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಶಿವಲಿಂಗ ಉತ್ಖನನ ಕಾರ್ಯ ಮಾಡೋ ಸಂದರ್ಭದಲ್ಲಿ ಸಿಕ್ಕಿದೆ. ಪುರಾತನ ಕಾಲದ ಶಿವಲಿಂಗ ಆಗಿದೆ ಇದು. ವೀರಭದ್ರೇಶ್ವರ ದೇವಾಲಯದ ಪಕ್ಕದ ಕೋಟೆಯ ಗೋಡೆಯಲ್ಲಿ ಸಿಕ್ಕಿದೆ. ಜನ ಬಹಳಷ್ಟು ಆಶ್ಚರ್ಯವಾಗಿದ್ದಾರೆ. ಇನ್ನೇನು ಸಿಗಬಹುದು ಎನ್ನುವಂತ ಆಶ್ಚರ್ಯದಲ್ಲಿದ್ದಾರೆ. ಬಟ್ ಇದು ಯಾವ ಕಾಲದ್ದು? ಯಾಕಂದ್ರೆ ಈ ಲಕ್ಕುಂಡಿಯ ಗ್ರಾಮ ಏನಿದೆಯಲ್ಲ, ಬಹಳ ಐತಿಹಾಸಿಕವಾಗಿರುವಂಥ ಗ್ರಾಮ. ಅನೇಕ ರಾಜಮನೆತನಗಳಿರ್ಬೋದು, ರಾಜರ ಆಳ್ವಿಕೆಗಳಲ್ಲಿ ನಡೆದಿದೆ. ಪುರಾತನ ದೇವಾಲಯಗಳ ತಾಣ ಕೂಡ ಹೌದು. ಈ ನಿಟ್ಟಿನಲ್ಲಿ ಈಗ ಶಿವಲಿಂಗ ಅಂತೂ ಸಿಕ್ಕಿದೆ. ಬಟ್ ಯಾವ ಕಾಲದ್ದು, ಯಾರು ಮಾಡಿರಬಹುದು, ಆ ಕೆತ್ತನೆಗಳಿಗೆ ಏನು ಹೇಳುತ್ತೆ, ಇನ್ನೇನಾದರೂ ಸಿಗಬಹುದಾ ಅನ್ನುವಂಥ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಖಚಿತಪಡಿಸಬೇಕು, ಇಂಥ ಕಾಲದ್ದೇ, ಇಷ್ಟು ಶತಮಾನಗಳ ಹಿಂದೆ ಇದನ್ನ ಕೆತ್ತಲಾಗಿತ್ತು ಅನ್ನುವ ಅಂಶಗಳು ಹೊರಗು ಬರಬೇಕು.